ಕಳಪೆ ಇಲ್ಲ ಅಣ್ಣ, ನಾನು ಎದೆ ತಟ್ಕೊಂಡು ಅಣ್ಣ. ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ ತಂಟೆಗೆ ಬರಬಾರ್ದು. ಸುದೀಪ್ ಸರ್ ಎದುರುಗಡೆನೆ ಕಚಡ ಸ್ಟುಪಿಡ್ ಅಂತಂದೇಳಿ ರಜತ್ ಅವ್ರಿಗೆ ಬೈತಿರ್ತಕ್ಕಂಥ ಅಶ್ವಿನಿ ಗೌಡ. ಅಬ್ಬಬ್ಬ, ಇಷ್ಟು ದಿನ ನೋಡಿದ್ದಲ್ಲ ಜಾತ್ರೆ, ಇನ್ನು ಮುಂದಿರೋದು ಇವತ್ತಿನ ಎಪಿಸೋಡ್ ಅಲ್ಲಿ ಇರೋದು ಮಾರಿ ಜಾತ್ರೆ. ಹೌದು, ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿದೆ. ಆ ಒಂದು ಪ್ರಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ, ಏನೆಲ್ಲ ನಡೀತಾ ಇದೆ. ಅಶ್ವಿನಿ ಗೌಡ ಅವರು ತುಂಬಾ ಗರಂ ಆಗಿದ್ದಾರೆ. ರಜತ್ ಅವ್ರ ಮೇಲೆ ಇದ್ದಂತ ಸಿಟ್ಟು, ಕೋಪ, ದ್ವೇಷ ಏನಿತ್ತು ಅದನ್ನ ಇವತ್ತು ಆಚೆ ಆಗ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ನಡೆದಿರೋದೇನು ಇವತ್ತಿನ ಪ್ರಮೋದಲ್ಲಿ? ಬನ್ನಿ ಹಾಗಾದ್ರೆ ಪ್ರಮೋ ನೋಡ್ಕೊಂಡು ಡಿಸ್ಕಷನ್ ಶುರು ಮಾಡಿ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್? ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಓಕೆ, ಮನೆಯಲ್ಲಿ ರಿಯಾಕ್ಷನ್ಸ್ ಯಾವ ರೀತಿ ಇದೆ ಕ್ಯಾಪ್ಟನ್ ಅಂತ ಕೇಳಿದ್ರು. ಅಂದ್ರೆ ಚೈತ್ರ ಅವರ ಕ್ಯಾಪ್ಟನ್ಸಿ ಅಲ್ವಾ ಈ ವಾರ ನಡೆದಿದ್ದು, ಅದಕ್ಕೋಸ್ಕರ ಯಾವ ರೀತಿ ಇದೆ ರಿಯಾಕ್ಷನ್ಸ್ ಅಂತ ಕೇಳಿದಾಗ ಸೂರಜ್ ಮತ್ತೆ ಅಶ್ವಿನಿ ಒಪ್ಕೋತಾ ಇಲ್ಲ ಅಂತಂದೇಳಿ ಅಲ್ಲೊಂದು ರೀಸನ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸೂರಜ್ ಮತ್ತೆ ಅಶ್ವಿನಿ ಒಪ್ಕೋತಾ ಇಲ್ಲ, ಯಾವ ಒಂದು ಕಾರಣಕ್ಕೆ ಒಪ್ಕೋತಾ ಇಲ್ಲ? ಹಾಗಾದ್ರೆ ಇದು ನಡೆದಿದ್ದೇನು, ಯಾವ ಒಂದು ಕಾರಣಕ್ಕೆ, ಯಾವ ಒಂದು ಟೈಮಲ್ಲಿ ಚೈತ್ರ ಅವರು ಯಾವ ಕಾರಣಕ್ಕೆ ಇವ್ರು ಒಪ್ಕೋತಾ ಇಲ್ಲ ಅಂತ ಹೇಳಿದ್ರು ಅಂದ್ರೆ, ನಿನ್ನೆ ಒಂದು ಆಟ ನಡೀತಾ ಇರುತ್ತೆ, ಬಾಲ್ಗಳನ್ನ ತಗೊಂಡೋಗಿ ಒಂದು ಬೌಲಲ್ಲಿ ಹಾಕ್ಬೇಕಾಗಿರುತ್ತಲ್ವ, ಆ ಒಂದು ಆಟದಲ್ಲಿ ಟೈಮ್ ಪಾಸ್ ಮಾಡಬೇಕಾಗಿರುತ್ತೆ. ಅಪ್ಪಿತಪ್ಪಿ ಏನಾದರೂ ಯಾರ್ದಾದ್ರೂ ಕಾಲ್ಗೆ ಹಾಕೊಂಡಿದ್ದಂಥ ಒಂದು ಸ್ಲಿಪ್ಪರ್ ಸೌಂಡ್ ಬರಲಿಲ್ಲ ಅಂತಂದ್ರೆ, ಗೆಜ್ಜೆ ಸೌಂಡ್ ಬಂದಿಲ್ಲ ಅಂತಂದ್ರೆ, ಆಮೇಲೆ ಅವ್ರು ಓಡೋಗಿ ಏನಾದರೂ ಬಾಲ್ಗಳನ್ನ ಎತ್ಕೊಂಡ್ಬಂದ್ರೆ ಟೈಮ್ಗಳನ್ನ ಪಾಸ್ ಮಾಡಿ 10 ಸೆಕೆಂಡ್ ಕೌಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ 2 ಮಿಸ್ಟೇಕ್ ಆಗುತ್ತೆ ಕ್ಯಾಪ್ಟನ್ ಆಗಿದ್ದಂಥ ಚೈತ್ರ ಅವ್ರು ಮಾಡುವಂಥ 2 ಮಿಸ್ಟೇಕ್. ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಬಂದಂಥ ಅಶ್ವಿನಿ ಗೌಡ ಅವರು ಆಟ ಆಡಬೇಕಾದ್ರೆ ಒಂದು ಸ್ಟಾಪ್ ಕ್ಲಾಕ್ ಒಂದು ವಾಚ್ ಇರುತ್ತೆ, ಆ ಸ್ಟಾಪ್ ಕ್ಲಾಕ್ ವಾಚನ್ನ ಯೂಸ್ ಮಾಡಲ್ಲ. ಅದು 2ನೇ ಬಾರಿ ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ಯೂಸ್ ಮಾಡಿಕೊಂಡು ಟೈಮ್ ಕೌಂಟ್ ಮಾಡಬೇಕು ಅಂತ. ಸೊ ಆ ಒಂದು ತಪ್ಪನ್ನು ಅವ್ರು ಫಸ್ಟ್ ಮಾಡ್ತಾರೆ. ಸೊ ಆ ಒಂದು ವಾಚ್ನ ಯೂಸ್ ಮಾಡ್ಕೊಳ್ದೇ ಇರೋದು ಇದು ಮೊದಲನೇ ತಪ್ಪು. ಇನ್ನು 2ನೇದಾಗಿ ಮಾಡಿದಂಥ ತಪ್ಪೇನಪ್ಪ ಅಂತಂದ್ರೆ, ಅವರು ನೆಕ್ಸ್ಟ್ ಸೂರಜ್ ಅವರು ಕಾಲ್ಗೆ ಹಾಕಿದಂಥ ಚಪ್ಪಲಿ ಆಮೇಲೆ ಒಂದಷ್ಟು ವರ್ಕ್ ಆಗ್ತಾ ಇಲ್ಲ ಅಂತೇಳಿ 3 ಸಲ ಅವರು ಪಾಸ್ ಮಾಡ್ತಾರೆ. ನಿಮ್ದು ಚಪ್ಪಲಿ ಸೌಂಡ್ ಬರ್ತಾ ಇಲ್ಲ, ನಿಮ್ದು ಗೆಜ್ಜೆ ಸೌಂಡ್ ಬರ್ತಾ ಇಲ್ಲ, ನಿಂತ್ಕೊಳ್ಳಿ, ಓಡ್ತಾ ಇದ್ದೀರಾ ನಿಂತ್ಕೊಳ್ಳಿ ಅಂತ ಒಂದು 3 ಸಲ ನಿಲ್ಲಿಸ್ತಾರೆ. ಸೊ ಅದರಿಂದ 26 ಬಾಲ್ಸ್ಗಳನ್ನ ಕಲೆಕ್ಟ್ ಮಾಡಿದಂಥ ಸೂರಜ್ ಅವ್ರಿಗೆ ಸ್ವಲ್ಪ ಹರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ, ನನಗೆ ಆ ರೀತಿ ಪರ್ಸನಲ್ ಟಾರ್ಗೆಟ್ ಮಾಡಲಿಲ್ಲ ಅಂತಿದ್ರೆ ನಾನು ರಾಶಿಕಂಗಿಂತ ಹೆಚ್ಚಾಗಿ 29 ಬಾಲು 26 ಬಾಲು ಇನ್ನು 3 ಬಾಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಸೊ ಇನ್ನು 3 ಬಾಲ್ಗಿಂತ ಹೆಚ್ಚು ನಾನು ಆರಾಮಾಗಿ ಆಗ್ತಾ ಇದ್ದೆ, ನಾನು ಗೆಲ್ತಾ ಇದ್ದೆ. ಇವಾಗ ನಾನು ಕ್ಯಾಪ್ಟನ್ ಆಗಿರ್ತಾ ಇದ್ದೆ. ನಾನೀಗ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಕ್ಯಾಪ್ಟನ್ ಆಗಿದ್ದಂಥ ಚೈತ್ರ ಅವರು ಮಾಡಿದಂಥ ಫೇವರಿಸಮ್. ಸೊ ಹಾಗಾಗಿ ಆ ಒಂದು ಫೇವರಿಸಮ್ ಇಂದ ಆ ರೀತಿ ಆಯ್ತು ಅಂತೇಳಿ ಇವರಿಬ್ರು ಒಪ್ಕೋತಾ ಇಲ್ಲ. ಇದು ಆಕ್ಚುಲ್ ಚೈತ್ರ ಅವರು ಫೇವರಿಸಮ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅವ್ರು ಒಪ್ಕೋತಾ ಇಲ್ಲ. ಸೊ ಹಾಗಾದ್ರೆ ಅವ್ರು ಒಪ್ಕೋತಾ ಇಲ್ಲ ಅನ್ನೋ ಒಂದು ರೀಸನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನೇನೆಲ್ಲ ಮಾತಾಡಿದ್ದಾರೆ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಅಣ್ಣ ರಜತ್ ಯಾಕೆ ಇಷ್ಟ? ಓಕೆ, ರಜತ್ ಅವ್ರು ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗುವಂತ ಒಂದು ಇದನ್ನ ಅವರು ಬರ್ಸ್ಟ್ ಮಾಡಿದ್ರು ಅಂತ ಅನಿಸ್ತಾ ಇದೆ ಅಂತಂದೇಳಿ. ಸೊ ಹಾಗಾದ್ರೆ ಈಸಿಯಾಗಿ ಸಾಲ್ವ್ ಆಗ್ತಕ್ಕಂಥ ಪ್ರಾಬ್ಲಮ್ ಏನದು? ನನ್ನ ಪ್ರಕಾರ ರಜತ್ ಅವ್ರು ಆ ರೀತಿ ಮಾತಾಡೋದಕ್ಕೆ ಕಾರಣ 2 ಇದೆ. ಎರಡು ಇನ್ಸಿಡೆಂಟ್ ನಡೆದಿರುತ್ತೆ. ಮೊದಲನೇದಾಗಿ ಒಂದು ನಾಮಿನೇಷನ್ ಪ್ರಕ್ರಿಯೆ, ಸ್ವಿಮ್ಮಿಂಗ್ ಪೂಲ್ ತಳ್ಳುವಂಥ ಒಂದು ಪ್ರಕ್ರಿಯೆ ಬಂದಾಗ ಅಲ್ಲಿ ಅಫ್ಕೋರ್ಸ್ ಇವರಿಬ್ಬರ ಮಧ್ಯೆ ಒಂದು ಜಗಳ ಶುರು ಆಗುತ್ತೆ. ಆಗ ಅವರು ತುಂಬ ಈಸಿಯಾಗಿ ತಗೋಬೋದಾಗಿತ್ತು ಅವ್ರ ಮೇಲೆ ಬಂದಂಥ ಒಂದು ನಾಮಿನೇಷನ್. ಬಟ್ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಆ ರೀತಿ ರಿಯಾಕ್ಟ್ ಮಾಡಿದ್ದು ಅದು ತಪ್ಪಾಗುತ್ತೆ. ಅದು ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು, ಯಾಕೆಂದ್ರೆ ಅವ್ರು ನಮ್ಮನ್ನು ನಾಮಿನೇಟ್ ಮಾಡಿದ್ರಲ್ವಾ. ಸೊ ನಾವು ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಮುಗ್ದೋಗ್ತಿತ್ತು. ಬಟ್ ಆದರೂ ಕೂಡ ಅವ್ರು ಅದನ್ನು ಮಾಡದೆ ಅದನ್ನು ಮೈ ಮೇಲೆ ತಗೊಂಡು ದೊಡ್ಡದಾಗಿ ರಿಯಾಕ್ಟ್ ಮಾಡಿ ಅದು ಮರ್ಯಾದೆ ಏಕವಚನ ಅನ್ನೋ ರೇಂಜಿಗೆಲ್ಲ ಎಲ್ಲೆಲ್ಗೋ ಹೊರಟೋಗುತ್ತೆ. ಕೊನೆಗೆ ರಜತ್ ಅವ್ರ ಬಾಯಲ್ಲಿ ಏಕವಚನ ಹೋಗೆ ನೀನು ಯಾವಳೆ ಅನ್ನೋ ರೇಂಜಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದೊಂದು ಇನ್ಸಿಡೆಂಟ್. ಇದನ್ನು ಹೊರತುಪಡಿಸಿ ಇನ್ನೊಂದು ಯಾವ ಒಂದು ರೀಸನ್ಗೆ ಹೇಳಿರ್ಬೋದಪ್ಪ ಅಂತಂದ್ರೆ, ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಬಾಲ್ ಗೇಮಿಂಗಲ್ಲಿ ನಡಿಬೇಕಾದ್ರೆ. ಸೊ ಅಲ್ಲಿ ಫೇವರಿಸಮ್ ಮಾಡಿದ್ರು ಅಂತಂದೇಳಿ. ಬಿಕಾಸ್ ಆ ಒಂದು ಗೇಮ್ ಮುಗಿದ ಮೇಲೆ ರಜತ್ ಮತ್ತೆ ಚೈತ್ರ ಮಾತಾಡ್ಕೊಂಡ್ ಬರ್ತಾರೆ, ಇವ್ರಿಗೆ ಏನಾದ್ರು ಕುಂಟೆ ಬೆಲೆ ಸರಿ ಅಂತಂದೇಳಿ. ಕುಂಟೆ ಬೆಲೆ ಏನಾದ್ರು ಆಡಿಸ್ಬಿಟ್ಟಿದ್ರೆ ಅಲ್ಲೂ ಕೂಡ ಬಲ್ಗಳಲ್ಲಿ ಕುಂಟ್ಬೇಕಾ, ಎಡಗಳಲ್ಲಿ ಕುಂಟ್ಬೇಕಾ, ನಾನು ಕುಂಟ್ಬೇಕಾ, ನೀನು ಕುಂಟ್ಬೇಕಾ ಅಂತಂದೇಳಿ ಆ ರೀತಿ ಮಾತಾಡ್ತಾರೆ ಇವರು. ಇವ್ರಿಗೆ ಏನೇ ಗೇಮ್ ಆಡಿಸಿದ್ರು ಕೂಡ ಅಲ್ಲೂ ಕೂಡ ಇವರು ಏನಾದರೂ ಒಂದು ಕೆದಕ್ತಾನೆ ಇರ್ತಾರಂತ ರಜತ್ ಮತ್ತೆ ಚೈತ್ರ ಆಡ್ಕೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ಈ 2 ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ರಜತ್ ಈ ರೀತಿ ಮಾತಾಡಿದಾರೆ ಅಂತ ಅನಿಸ್ತಾ ಇದೆ. ಬಟ್ ಈ ಒಂದು ಮಾತುಕತೆ ಆದಮೇಲೆ ನೆಕ್ಸ್ಟ್ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ವೈಲೆಂಟ್ ಆಗಿದ್ದಾರೆ. ಅಸಲಿ ಆಟ ಈಗ ಶುರುವಾಗುತ್ತೆ, ಬನ್ನಿ ನೋಡೋಣ. ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೆಸೆಸರಿಯಾಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ. ಓಕೆ, ರಜತ್ ಅವರು ಯಾಕೆ ಈ ರೀತಿ ಸ್ಟುಪಿಡ್ ಆಗಿ ಮಾತಾಡ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಮಾತು. ಇನ್ನು 2ನೇ ಮಾತು ಏನಪ್ಪಾ ಅಂತಂದ್ರೆ, ಅನ್ನೆಸೆಸರಿ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಜತ್ ಅವರು ಮತ್ತೆ ಚೈತ್ರ ಅವರು. ಅಫ್ಕೋರ್ಸ್ ಇದನ್ನ ನೋಡಿದಾಗ ನನಗೂ ಹಂಗೆ ಅನಿಸ್ತಾ ಇದೆ. ಬಂದಾಗಿಂದನೂ ಕೂಡ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಹಿಂದಿನ ಆಟಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಈ ಬಿಗ್ ಬಾಸ್ ಮನೇಲಿ ಹೈಲೈಟ್ ಆಗಿರ್ತಕ್ಕಂಥದ್ದು, ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಕ್ಕಂಥದ್ದು, ಸಣ್ಣ ವಿಷಯಗಳನ್ನ ಹಿಡಿದು ದೊಡ್ಡದು ಮಾಡ್ತಕ್ಕಂಥದ್ದು, ಏನೋ ಒಂದು ನಡೆದಿರುತ್ತೆ ಅದನ್ನ ಇನ್ನೂ ಯಾವ ರೀತಿನೋ ತಿರುಗಿಸೋವಂಥದ್ದು ಈ ಕೆಲಸ ಮಾಡಿರೋದು ಆಬ್ವಿಯಸ್ಲಿ ಅಶ್ವಿನಿ ಅವರು. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಾರೆ, ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದಾರೆ ಅಂತ ನನಗೂ ಅನಿಸುತ್ತೆ. ಸೊ ಇದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಅವರವರ ಸ್ಟ್ರಾಟಜಿ, ಯಾರನ್ನ ಹಿಡ್ಕೊಂಡು ಅಳ್ಳಾಡ್ಸಿದ್ರೆ ನಮಗೆ ಫೋಟೇಜ್ ಸಿಗುತ್ತೆ ಅಂತ ಅವರು ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಒಳಗಡೆ ಹೋಗಿದ್ದಾರೆ. ಸೊ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನನ್ ತಂಟೆಗೆ ಬರಬಾರ್ದು.
ಏ ಸುಬ್ಬಿ ಆ ಮುದ್ಕಿನ್ ಹೊಡಿತೀನಿ ಕಣೋ ಬಿಡಲ್ಲ ಕಣೋ. ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ನನ್ನ ತಂಟೆಗೆ ಬರಬಾರ್ದು. ಅಬ್ಬಾ ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ನೋಡಿ, ಇವ್ರ ತಂಟೆಗೆ ಹೋಗ್ಬಾರ್ದಂತೆ. ಸೊ ಇಂಡೈರೆಕ್ಟ್ಲಿ ನನಗೆ ಭಯ ಆಗುತ್ತೆ, ಅವ್ರ ನನ್ನ ತಂಟೆಗೆ ಬರಬಾರ್ದು, ನನ್ನ ಮರ್ಯಾದೆ ಹೋಗ್ತಾ ಇದೆ, ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳೋದು ತಪ್ಪಲ್ಲ. ನೀನು ಎಷ್ಟು ಉರಿಸ್ತು, ನಾನು ಅದಕ್ಕೆ ಸರಿಯಾಗಿ ಕೊಡ್ತೀನಿ. ಅವ್ರು ಹುರಿಸಿದ್ರೆ ಎಷ್ಟು ಉರಿಸ್ತಾರೆ ಅದಕ್ಕೆ ಹತ್ರಷ್ಟು ನಾವು ಉರಿಸ್ತೀನಿ ಅನ್ನೋ ರೀತಿ ಅದು ಆ್ಯಕ್ಚುಲ್ ಆಗಬೇಕಿರ್ತಕ್ಕಂಥ ಒಂದು ಚಾಲೆಂಜು. ಅದು ಚಾಲೆಂಜಿಂಗ್ ಇರ್ತಕ್ಕಂಥವ್ರು, ಗಟ್ಟಿಗಿತ್ತಿ ಇರ್ತಕ್ಕಂಥವ್ರು, ಗಟ್ಟಿಯಾಗಿರ್ತಕ್ಕಂಥವ್ರು ಕೊಡಬೇಕಾಗಿರ್ತಕ್ಕಂಥದ್ದು, ಮಾತಾಡಬೇಕಾಗಿರೋದು. ಬಟ್ ಇವರು ಮಾತಾಡೋವಂಥದ್ದು ಎದುರ್ಕೊಂಡಿರೋ ಥರ ಇದೆ. ನನ್ನ ತಂಟೆಗೆ ಬರಬಾರ್ದು ಅವರು ಅಂತ ಸುದೀಪ್ ಸರಿಗೆ ಹೇಳ್ಬಿಟ್ರೆ ಅಬ್ಬಾ ನನ್ನ ತಂಟೆಗೆ ಬರಲ್ಲ, ಇನ್ನು ಮುಂದೆ ನಾನು ಆರಾಮಾಗಿರ್ಬೋದು, ಸೇಫಾಗಿ ಗೇಮ್ ಮಾಡ್ಕೊಂಡು ಇನ್ನೊಂದು 4-5 ವಾರ ತಳ್ಳಿಬಿಡ್ಬೋದು. ಇದು ಆ ರೀತಿ ಇದೆ. ಸೊ ಎಲ್ಲ ಒಂದು ಕಡೆ ಇವರಿಬ್ಬರನ್ನ ನೋಡಿ ಎದುರ್ಕೊಂಡಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅವರ ಒಂದು ಎಕ್ಸ್ಪ್ರೆಷನಲ್ಲಿ ಅವರು ರೈಸ್ ಆಗಿರ್ಬೋದು, ಬಟ್ ಆದರೂ ಕೂಡ ಅವ್ರು ಎದುರ್ಕೊಂಡಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕಳಿಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳಿಸಿದಾರ? ಸೀಸನ್ 12ರಲ್ಲಿ ಯಾರು ಇವ್ರ ಆಮೇಲೆ ಬಿಗ್ ಬಾಸ್ 12ರಲ್ಲಿ ಯಾರು ಕೂಡ ಇವರಷ್ಟು ಕಳಪೆ ಇಲ್ಲ. ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ನ ಕಳಿಸಿದಾರೋ ಅಥವಾ ರೌಡಿಗಳನ್ನ ಕಳಿಸಿದಾರೋ ಅನ್ನೋ ರೀತಿ ಇರ್ತಕ್ಕಂಥ ಇವರ ಮಾತುಗಳು. ಹಾಗಾದ್ರೆ ಈ ಇಷ್ಟು ಮಾತುಗಳನ್ನ ಆಡಿದ್ದಾರೆ ಅಂದಮೇಲೆ ಇದಿಷ್ಟು ಕೇಳಿಸ್ಕೊಂಡು ಸುದೀಪ್ ಸರ್ ಸುಮ್ಮನೆ ಇರ್ತಾರ? ರಜತ್ ಸರ್ಗೆ ಸರಿಯಾಗಿ ಬೆಂಡ್ ಎತ್ತುತ್ತಾರೆ. ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಅಲ್ಲಿ ತುಂಬಾನೇ ಬೆಲೆ ಇದೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ರಿಯಾಕ್ಷನ್ ಸಿಗುತ್ತೆ. ಹಾಗಾದ್ರೆ ನನ್ನ ಪ್ರಕಾರ ಹೇಳೋದೇನಪ್ಪ ಅಂತಂದ್ರೆ ರಜತ್ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಜತ್ ಅವ್ರು ಕರೆಕ್ಟ್ ಆಗಿದ್ರು ಅಂತ ನನ್ನ ಒಂದು ಅನಿಸಿಕೆ. ಸೊ ಈಗ ಅಶ್ವಿನಿ ಗೌಡ ಅವ್ರು ರಿಯಾಕ್ಟ್ ಮಾಡ್ತಿರೋದು ಹೆಂಗಿದೆ ಅಂತಂದ್ರೆ ನನಗೆ ಭಯ ಆಗ್ತಾ ಇದೆ. ಇವರಿಬ್ಬರು ಬಂದ್ಮೇಲೆ ಭಯ ಆಗ್ತಾ ಇದೆ. ಇಲ್ಲಿವರೆಗೂ ನನ್ನದೇ ಟೆರಿಟರಿ ಅನ್ನಂಗಿತ್ತು. ಬಿಕಾಸ್ ಇದಕ್ಕಿಂತ ಮುಂಚೆ ಚೈತ್ರ ಮತ್ತೆ ರಜತ್ ಅವರು ಒಂದು ಕಡೆ ಮಾತಾಡ್ಕೊಂಡ್ರು. ಹೆಂಗೆ ಅಂತಂದ್ರೆ ಚೈತ್ರ ಮತ್ತೆ ರಜತ್ ಅವ್ರು ಕಿತ್ತಾಡ್ಬೇಕಾದ್ರೆ ಅವಾಗ ಅಶ್ವಿನಿ ಗೌಡ ಅವರು ಅವ್ರಿಗೆ ಬಾಯಿ ಕೊಡೋಕ್ಕಾಗದೆ ಸೈಲೆಂಟ್ ಆಗಿ ಹೊಟ್ಟೋದ್ರು. ಅದಕ್ಕಿಂತ ಮುಂಚೆ ರಕ್ಷಿತಾ ಶೆಟ್ಟಿ ಮತ್ತೆ ಕಾವ್ಯ ಜೊತೆ ಜಗಳ ಆಡ್ಬೇಕಾದ್ರೆ ಅವ್ರು ಬಾಯಿ ಕೊಡ್ತಾ ಇದ್ರು. ಬಟ್ ಈಗ ಬಾಯಿ ಕೊಡ್ತಾ ಇಲ್ಲ. ಸೊ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಭಯ ಬಿದ್ದಿದ್ದಾರೆ. ಇವರಿಬ್ಬರನ್ನ ನೋಡಿ ಅಶ್ವಿನಿ ಗೌಡ ಅವ್ರು ಭಯ ಬಿದ್ದಿದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಪ್ರಮೋದ ಒಂದು ಹಿಂಟ್ ಆಗಿತ್ತು. ಈ ಒಂದಷ್ಟು ಹಿಂಟ್ಗಳನ್ನ ಇಟ್ಕೊಂಡು ನಾನು ಮಾತಾಡಿದ್ದೀನಿ. ನೋಡೋಣ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತಂದೇಳಿ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ನಾಳೆ ಏನಾದರೂ ಕೊಡೋಕ್ಕಾದ್ರೆ ಎಪಿಸೋಡ್ ರಿವ್ಯೂ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಪ್ರೊಮೋ ವಿಡಿಯೋ ಆಗಿತ್ತು. ಇದ್ರ ಬಗ್ಗೆ ಏನನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನಾದರೂ ಮಿಸ್ಟೇಕ್ ಆಗಿದ್ರು ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೆ. ನಾನು ನಿಮ್ಮ ರಘುವರ್ಯ. ಅಲ್ಲಿವರೆಗೂ ನನ್ನೊಂದು ಚಾನಲ್ RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಆಲ್ರೆಡಿ ಲೈಟ್ ಹೋಗ್ತಾ ಇದೆ. ದಯವಿಟ್ಟು ಕ್ಷಮಿಸಿ ಲೈಟ್ ಹೋಗ್ತಾ ಇದೆ. ಏನಾದರೂ ವಿಡಿಯೋದಲ್ಲಿ ಏನಾದರೂ ಕ್ವಾಲಿಟಿ ಏನಾದರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ. ಲವ್ ಯು.